ಒಂದು ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೆ. ಫಸ್ಟು ಚಾನಲ್ ನೇಮ್ ಬಂದುಬಿಟ್ಟು ಯೂಟ್ಯೂಬರ್ ಹೌಸ್ ಫ್ಯಾಮಿಲಿ ಬ್ಲಾಗ್ ಅಂತ ಇಟ್ಟಿದ್ದೆ. ಯಾಕೋ ಅದು ಲೋಕಲ್ ಚಾನಲ್ಗೆ ಅಂದರೆ ಲೋಕಲ್ ಲ್ಯಾಂಗ್ವೇಜ್ಗೆ ಮ್ಯಾಚಿಂಗ್ ಆಗ್ತಿಲ್ಲ ಅಂತಂದ್ಬಿಟ್ಟು ಮತ್ತೆ ಅದಕ್ಕೆ ಚೇಂಜ್ ಮಾಡಿರೋದು ದತ್ತಾ ಬೇನೂರ್ ಫ್ಯಾಮಿಲಿ ಬ್ಲಾಗ್ ಅಂತಂದ್ಬಿಟ್ಟು. ಅದನ್ನು ಕೂಡ ಎಲ್ಲೋ ಒಂದು ಕಡೆ ಮ್ಯಾಚಿಂಗ್ ಆಗ್ತಿಲ್ಲ ಅಂತಂದ್ಬಿಟ್ಟು ಇವಾಗ ಫೈನಲ್ ಆಗಿ ದತ್ತಾ ಬೇನೂರ್ ಕನ್ನಡ ಬ್ಲಾಗ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಕನ್ನಡದಲ್ಲೇ ಕಂಪ್ಲೀಟಾಗಿ ವೀಡಿಯೋಗಳನ್ನ ಮಾಡ್ಕೊಂಡು ಜೊತೆಗೆ ವಿತ್ ಫೇಸಿಂದ ವಿತ್ ವಾಯ್ಸಿಂದ ಬರ್ತಿರೋದು. ಮುಂಚೆ ನೀವು ಹಿಂದ್ಗಡೆ ಏನು ನೋಡ್ತಿದ್ದೀರಾ ಇದು ಎರಡೂ ಕೂಡ ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ಲು. ಬೇಸಿಕಲಿ ಇದು ಹೇಳಬೇಕಂತಂದರೆ ಗ್ಲೋಬಲ್ ಚಾನಲ್ಲು. ಗ್ಲೋಬಲಲ್ಲಿ 7 ಯೂಟ್ಯೂಬ್ ಚಾನಲ್ ಬರ್ತಿದೆ. ನೆಕ್ಸ್ಟ್ ಬಂದಿಂದ ಆಕ್ಟಿವ್ ಆಗ್ತಿದ್ದೀನಿ. ಜೊತೆಗೆ ಲೋಕಲಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಬರ್ತಿದೆ. ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಹಾಕಿದ್ದೀನಿ. ಇನ್ನು ಮೇಲೆ 8 ಯೂಟ್ಯೂಬ್ ಚಾನಲ್ಲು ನಾನು ಒಬ್ಬನು ಜೊತೆಗೆ ನಮ್ಮ ಫ್ಯಾಮ್ಲಿಯವರು ಎಲ್ಲರೂ ಸೇರ್ಕೊಂಡು ಹ್ಯಾಂಡಲನ್ನು ಮಾಡ್ತಿರೋದು. ನೀವೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೇಮು ಲೋಕಲ್ ಚಾನಲ್ಗೆ ಸೆಟ್ ಆಗ್ತಿದೆಯಲ್ಲ ಅಥವಾ ನ್ಯಾಷನಲ್ ಚಾನಲ್ಗೆ ಸೆಟ್ ಆಗ್ತಿದೆಯಾ ಅಥವಾ ಗ್ಲೋಬಲ್ ಚಾನಲ್ಗೆ ಸೆಟ್ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸ್ನೇಹಿತರೆ, ನೀವು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರಿಂದ ಅರ್ನ್ ಮಾಡಬೇಕು ಅಂತಂದರೆ 1 ಡೇ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಇದೆ, 3 ಡೇಸ್ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಇದೆ, ಆನ್ಲೈನ್ 1-to-1 ಟ್ರೈನಿಂಗ್ ಇದೆ, ಆನ್ಲೈನ್ ಪ್ರೀ ರೆಕಾರ್ಡೆಡ್ ಕ್ಲಾಸು ಇದೆ. ನೀವು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರಿಂದ ಅರ್ನ್ ಮಾಡಬೇಕು ಅಂತಂದರೆ ನನ್ನ ಕಡೆಯಿಂದ ಸಪೋರ್ಟ್ ಬೇಕು ಅಂತಂದರೆ ನನ್ನ ಒಂದು 12 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ನಿಮ್ಗೆ ಜಸ್ಟ್ 1 ಡೇ 3 ಡೇದಲ್ಲಿ ಹೇಳ್ಕೊಡ್ತೀನಿ. ಜೊತೆಗೆ 3 to 6 ಮಂತ್ಸ್ ಸಪೋರ್ಟ್ ಇರುತ್ತೆ. ಏನೇ ಇದ್ದರೂ ಕೂಡ ನಾವು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೇವೆ. ಜೊತೆಗೆ 15 ವಿಡಿಯೋಸ್ ಮ್ಯಾನ್ಯಲ್ ಆಗಿ ರಿವ್ಯೂನು ಕೂಡ ಮಾಡಿಕೊಡ್ತೇವೆ. ನಮ್ಮ ಉದ್ದೇಶ ಒಂದೇ, ನೀವು ಬೆಳಿಬೇಕು.